ಓಕೆ, ಈ ಬಾಡಿ ಬಿಲ್ಡಿಂಗ್ ಯಾವಾಗ ಶುರು ಆಯ್ತು ನಿಮ್ಗೆ ಇಂಟ್ರೆಸ್ಟ್? ಸರ್ ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆ ಮನೇಲಿ ಯೋಗ ಮಾಡೋರು, ನಮ್ಮನ್ನು ಜೊತೆಗೆ ಕರ್ಕೊಳ್ಳೋರು ಪ್ರಾಕ್ಟೀಸ್ಗೆ. ಅದನ್ನ ನೋಡ್ತಾನೆ ನಂಗೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಯಿತು. ಸೊ ಹಂಗೆ ನಾನು ಅನ್ಕೊಂಡಿದ್ದೆ ಏನಾನ ಅಚೀವ್ ಮಾಡಬೇಕು ಅಂದರೆ ಎಲ್ಲವೂ ಬೇಕಾಗತ್ತೆ ಲೈಕ್ ಅಂತ ನಾನು ಹಂಗೆ ಇಂಟ್ರೆಸ್ಟ್ ಅಲ್ಲಿ ತೋರಿಸ್ದೆ ಬಾಡಿ ಬಿಲ್ಡಿಂಗ್ ಮೇಲೆ. ಬಿಡಬಾರ್ದು, ನಾನು ಅನ್ಕೊಂಡಿದ್ದು ಯಾವುದು ಬಿಡಬಾರ್ದು ಲೈಫಲ್ಲಿ ಅಂತ. ಅದರಲ್ಲಿ ಸ್ಟೇಟ್ ಬಂದೆ, ಬ್ಯಾಂಗ್ಳೂರಲ್ಲಿ 2 ಸರಿ ಐ ವಾಸ್ ನಂಬರ್ 1 ಇನ್ ಬ್ಯಾಂಗ್ಳೂರ್. ಮಿಸ್ಟರ್ ಬ್ಯಾಂಗ್ಳೂರ್ ಆಗಿದ್ದೆ. ಮಿಸ್ಟರ್ ಯೂತ್ ಉತ್ಸವಲ್ಲಿ ಅಗೇನ್ ಐ ವನ್ ದ ಟೈಟಲ್. ಅವಾಗ ನನ್ಗೊಬ್ಳು ಮಗಳಿದ್ಲು. ನನ್ನ ತಾಯಿನ ಅವ್ರನ್ನ ಕುಣಿಸಿ ನಾನು ಫಸ್ಟ್ ಪ್ಲೇಸ್ ಅಚೀವ್ ಮಾಡಿದ್ದೆ. ಅಂಡ್ ಅಗೇನ್ ಸ್ಟೇಟ್ ಆಗಿ ನ್ಯಾಷನಲ್ ಸೆಲೆಕ್ಷನ್ ಸಿಕ್ತು. ಐ ವಾಸ್ ಸಪೋಸ್ ಟು ಅಟೆಂಡ್ ಟು ದ ನ್ಯಾಷನಲ್ ಮೀಟ್ ಬಾಡಿ ಬಿಲ್ಡಿಂಗ್ ಅಲ್ಲಿ. ಮಿಸ್ಟರ್ ಕರ್ನಾಟಕ. ಹೌದು. ಆಮೇಲೆ ಬಿಟ್ಬಿಟ್ಟೆ, ನಾನು ಆಗ್ಲಿಲ್ಲ, ಮೇಂಟೈನ್ ಮಾಡಕ್ ಆಗ್ಲಿಲ್ಲ. ನಂದು ಮೇಂಟೈನ್ ಮಾಡಕ್ ಆಗಿಲ್ಲ ಅಂದ್ರೆ ತುಂಬಾ ದುಡ್ಡು ಬೇಕಾಗಿತ್ತು ಸರ್. ಆಲ್ರೆಡಿ ನಾನು ಅದು ಅಚೀವ್ ಮಾಡೋದಕ್ಕೇನೆ ನನ್ನ ಹತ್ರ ಇದ್ದಿದ್ದ ಬೈಕ್ನ ನನ್ನ ಫ್ರೆಂಡ್ ಒಬ್ಬನಿಗೆ ಮಾರ್ಬಿಟ್ಟು ಅವರೆಲ್ಲ ನಕ್ಕಿದ್ರು ಏರಿಯಲ್ಲಿ ಹುಡುಗರು. ನೋಡೋ ಏನೋ ಶೋಕಿ ಮಾಡ್ಕೊಂಡು ಆ ಬೈಕೆಲ್ಲ ಮಾರ್ಬಿಟ್ಟ, ಅಷ್ಟೇ ಇವನ್ ಲೈಫು. ಹಿಂಗೆ ಅಪ್ಪ ಅಮ್ಮ ಏನೋ ಪಾಪ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ, ಇವನೇನೋ ಒಂದು ಹೆಂಡತಿ ಇದೆ, ಮಗು ಇದೆ, ಮೋಸ್ಟ್ಲಿ ಶೋಕಿ ಮಾಡೋಕ್ಕೇನೋ ದುಡ್ಡು ತೊಗೋತಾವನೆ ಅಂತ. ನಾನು ಆ ದುಡ್ಡನ್ನ ಎಲ್ಲ ತೊಗೊಂಡೋಗಿ ಚಿಕನ್ ಶಾಪ್ಗೆ, ಎಗ್ ಶಾಪ್ಗೆ, ಡ್ರೈ ಫ್ರೂಟ್ ಶಾಪ್ಗೆ ಕೊಟ್ಬಿಟ್ಟಿದೆ. ನನಗೆ 3-4 ತಿಂಗಳು ನೀವು ನನಗೆ ಫೀಡ್ ಕೊಡಬೇಕು ಅಂತ. ಡೈಲಿ ವರ್ಕೌಟ್ ಮುಗಿಸ್ಕೊಂಡು ಹಿಂಗೆ ಹೋದರೆ ಡೈಲಿ ಚಿಕನ್ನು ಏನೇನು ಬೇಕೋ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಆಲ್ರೆಡಿ ದುಡ್ಡು ಕೊಟ್ಟಿದ್ದೆ. ಅದನ್ನು ತಂದು ಮನೇಲಿ ಇಟ್ಕೊಂಡು ತಿಂತಿದ್ದೆ. ಆಮೇಲೆ ಅದ್ರಲ್ಲಿ ನನಗೆ ನ್ಯಾಷನಲ್ ಲೆವೆಲ್ ಸೆಲೆಕ್ಷನ್ ಸಿಕ್ತು. ಸ್ಟೇಟಿಗೆ ನಂಬರ್ 2nd ಪ್ಲೇಸ್ ಬಂದಿತ್ತು. ಅಲ್ಲಿ ಸ್ಟೇಟಲ್ಲಿ ಮೋಸ ಆಯಿತು ನನಗೆ ಅಂತ ಕ್ರೌಡ್ ಗೊತ್ತಿತ್ತು. ಮಾಮೂಲಿ ಅದು ಇಂಟರ್ನಲ್ ಪಾಲಿಟಿಕ್ಸ್ ಇರುತ್ತಲ್ಲ. ನನಗೆ ಫಸ್ಟ್ ಪ್ಲೇಸ್ ಕೊಡಲಿಲ್ಲ ಅಂತ ಅವತ್ತೇ ಆ 2nd ಪ್ಲೇಸ್ನ ಹಿಂಗೆ ಅರ್ದ್ಬಿಟ್ಟು ತೆಗೆದು ಹಿಂಗೆ ಬಿಸಾಕ್ತೆ. ಹಿಂಗೆ ಇವತ್ತು ಲಾಸ್ಟ್ ಬಾಡಿ ಬಿಲ್ಡಿಂಗ್ ನಾನು ಬರಲ್ಲ ಅಂತ. ಎಷ್ಟು ತಿಂಗಳು ಶ್ರಮ ಪಟ್ಟಿದ್ರಿ ಆ ಕಾಂಪಿಟೇಷನ್ ನೀವು? ಒಂದು 6 to 8 months. ಒಂದು ಹಗಲು ಅನ್ನ ಎತ್ತಿ ಹಿಂಗೆ ಇಟ್ಟಿರಲಿಲ್ಲ. ನಮ್ಮಮ್ಮ ಹತ್ಬಿಟ್ಟಿದ್ರು ಎಷ್ಟೋ ಸರಿ, ಒಂದು ತುತ್ತು ಅನ್ನ ತಿನ್ನೋ ಮನೇಲಿ ಅಂತ. ಒಂದು ಹಗಲು ಅನ್ನ ಇಟ್ಟಿರಲಿಲ್ಲ 6 ತಿಂಗಳು. ಆ ಪ್ರೈಸ್ ಬರಬೇಕು ಅಂತ. ಪ್ರೈಸ್ ನಿಮಗೆ ಕೊಡೋದು ಇನ್ನೊಬ್ರು ಕೊಟ್ಟರು, ಪಕ್ಕದಲ್ಲಿರೋನು ಕೊಟ್ಟರು. ಬಿಕಾಸ್ ಅವನಿಗೇನೋ ಬೇರೆ ಅಡ್ಜಸ್ಟ್ಮೆಂಟ್ಸ್ ಇತ್ತು, ಕೊಟ್ಟಿದ್ರು. ಅದು ಗೊತ್ತಿತ್ತು. ಅವತ್ತೇ ಬಿಸಾಕ್ಬಿಟ್ಟೆ ಅಂದ್ಬಿಟ್ಟು ಬಂದು ಈಚೆ ಕಡೆ ಬಂದ್ಬಿಟ್ಟೆ. ಅವತ್ತು ಲಾಸ್ಟ್ ಮಾಡಿದೆ ಬಾಡಿ ಬಿಲ್ಡಿಂಗ್. ಓಕೆ, ನೀವು ಜಿಮ್ ಅಲ್ಲಿ ಕಷ್ಟ ಪಡ್ತಿದ್ದಾಗ ಇದೆಲ್ಲ ಮಾಡ್ತಾ ನಿಮ್ಗೆ ಸಾಥ್ ಕೊಟ್ಟವರೊಬ್ರು ಕೃಷ್ಣ ಅಂತಿದ್ರಂತ. ಯಾರವರು? ಕಾಳ್ ಕೃಷ್ಣ ಅಂತ. ನನ್ನ ಕ್ಲೋಸ್ ಫ್ರೆಂಡ್ ಅವನು. ಓಕೆ, ನಮ್ಮ ಮನೆ ಹತ್ರನೇ ನಾವೆಲ್ಲ ಹುಟ್ಟಿ ಬೆಳೆದವರು. ನಂದು ಅವನು ತುಂಬಾ ಕಾಮಿಡಿ. ನಾನು ಅವನು ಇದ್ರೆ, ನಾನು ಪ್ರದೀಪ ಹೆಂಗಿರ್ತಿದ್ವಿ ಹಂಗೆ ಅವನು. ಜೋಬಲ್ಲಿ ₹1 ಇರ್ತಿರ್ಲಿಲ್ಲ, ಬಟ್ ಆದ್ರೆ ಇಡೀ ದಿನ ನಗ್ತಿದ್ವಿ. ಇಡೀ ದಿನ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ತಿದ್ವಿ, ಏನ್ ಬೇಕೋ ಅದು ತಿಂತಿದ್ವಿ. ಅಷ್ಟೊಂದು ಟ್ಯಾಲೆಂಟೆಡ್ ಇಬ್ರು. ಓಕೆ ಓಕೆ, ನೋಡಿ ಬಂದ್ರು ನೋಡಿ. ಎಲ್ಲಿ ಬಂದಿಲ್ಲ ಸರ್, ಸುಮ್ಮನೆ ಹೇಳಿದೆ ಸರ್. ನೀವೇನ್ ಸರ್ ನೋಡಿ ಇಲ್ಲಿ ಬರ್ತಾರೆ ಏನಪ್ಪ. ಅವನು ತುಂಬಾ ಕೆಲವು ವಿಷಯ ಮಾತಾಡಕ್ ನಾಚಿಕೆ. ತುಂಬಾ ಪುವರ್ ಫ್ಯಾಮಿಲಿ ಹುಡುಗ. ಅವ್ನು ಇವತ್ತಿಗೂ ತನ್ನ ಎಫರ್ಟ್ ಅಲ್ಲೇ ಬದುಕ್ತಾ ಇದ್ದಾನೆ. ತುಂಬಾ ಸ್ವಾಭಿಮಾನಿ. ಬಹುಶಃ ನನಗೆ ನನ್ನ ಲೈಫಲ್ಲಿ ಆ ಥರ ಸ್ನೇಹಿತ ನಂಗೆ ಸಿಕ್ಕಿರೋದು ನನ್ನ ಪುಣ್ಯ. ಲೈಕ್ ನನ್ನ ₹1 ನನ್ನ ವ್ಯಾಲ್ಯೂಸ್ ಹೇಳ್ಕೊಟ್ಟಿದ್ದಾನೆ ಅವನು. ಏನು ಅದೇ ಹೇಳ್ತಾರೆ ನೋಡಿ, ಎಲ್ಲೋ ಬಡಿಸ್ತಾನ ಇದ್ರೂ ಮನ್ಸಲ್ಲಿ ಕೊಳಕ್ತನ ಇರೋದಿಲ್ಲ, ಒಳ್ಳೆತನ ಇರುತ್ತೆ. ನನಗೆ ಬುದ್ಧಿ ಹೇಳೋನು. ದುಡ್ಡಿನ ಬೆಲೆ ಹೇಗಿರುತ್ತೆ, ಕಾಸಿನ ಬೆಲೆ ಹೇಗಿರುತ್ತೆ, ದುಡ್ಡನ್ನ ಈ ಥರ ಉಪಯೋಗಿಸ್ಬೇಕು, ನಾವು ಹಾಳು ಮಾಡಬಾರ್ದು. ಆ ಥರ ಸುಮಾರು ನಾನು ಅವನ್ನ ಮರೆಯೋಕ್ಕೆ ಆಗೋದಿಲ್ಲ ನನಗೆ. ತುಂಬ ನನಗೆ ಪಾಠ ಕಲಿಸಿದ್ದಾರೆ ಲೈಫಲ್ಲಿ. ತುಂಬಾ ಗ್ರೇಟ್ ಅವನು ನನ್ನ ಲೈಫಲ್ಲಿ. ನನಗೆ ತುಂಬ ಗ್ರೇಟ್ ಆ ವಿಷಯದಲ್ಲಿ. ಥ್ಯಾಂಕ್ ಯು. ಬನ್ನಿ. ಓಕೆ, ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ರಿ, ಮಿಸ್ಟರ್ ಕರ್ನಾಟಕ ಆಗಬೇಕು ಅಂತ ಆಸೆ ಪಟ್ರಿ. ಆದ್ರೂ ಕೂಡ ನೀವು ಸರ್ ಸಿನಿಮಾ ಸ್ಟಂಟ್ ಬಗ್ಗೆ ಯಾವಾಗ ಒಲವು ಶುರು ಆಯ್ತು? ನಮ್ಮ ಮಾಸ್ಟರ್ ಇದ್ರು ಆಕ್ಷನ್ ಮೂರ್ತಿ ಅವರು. ನನಗೆ ಸ್ಟಂಟು ಅವ್ರು ನೋಡಿ, ನಾನು ಅವರಿಂದ ಕಲ್ತಿದ್ದು. ನಾನು ಇವತ್ತೇನು ಸ್ಟಂಟ್ ಮಾಡ್ತೀನೋ ಅದನ್ನ ಫಸ್ಟ್ ಹೇಳ್ಕೊಟ್ಟಿದ್ದಂತ ನನ್ನ ಭಾಗದಲ್ಲಿ ಒಂದು ದೇವ್ರ ಅಯ್ಯಪ್ಪ. ಅದಾದ ನಂತರ ನಾನು ಬೇರೆ ಕಡೆ ಟ್ರೈನಿಂಗ್ ಹೋದೆ. ಫಸ್ಟ್ ನಂಗೆ ಅವರೇ ಹೇಳ್ಕೊಟ್ಟು, ಮೂರ್ತಿ ಅವರು, ಆಕ್ಷನ್ ಮೂರ್ತಿ, ಒಂದು ದಿನಕ್ಕೂ ನನಗೆ ₹1 ಕೊಡು ಅಂತನೋ ಇಲ್ಲ ನನಗೆ ಏನನ್ನ ತೆಕ್ಕೊಡು ಅಂತ ಕೇಳಿದವರಲ್ಲ. ಅಷ್ಟು ಶ್ರದ್ಧೆಯಿಂದ ನಮ್ಮ ತಂದೆಗಿನ್ನ ಹೆಚ್ಚಿಗೆ ಭಯ ಪಡ್ತಿದ್ದೆ. ಅವ್ರು ನೋಡಿದ್ರೆ, ಅವ್ರು ಬಂದು ಸುಮ್ಮನೆ ಹಂಗೆ ಕುತ್ಕೊಂಡ್ರು ಅಂದ್ರೆ ಅವ್ರು ಏನ್ ಹೇಳಿದ್ರು ಅದು ಮಾಡ್ಬಿಡ್ತಿದ್ದೆ ನಾನು.
ಒಂದು ಕ್ಷಣ ಬಿಟ್ಬಿಡೋಣ. ಗುರು ಶಿಷ್ಯರು ಭಾಳ ದಿನ ಹತ್ರ ಮೀಟ್ ಮಾಡಿದ್ದೀರಾ ಅನ್ಸುತ್ತೆ. ಇಬ್ರು ಭಾಳ ಭಾವುಕರಾಗಿದ್ದೀರಿ. ಹೇಳಿ ಮೂರ್ತಿಯವರೇ. ವಿಜಯ್ ಚೆನ್ನಾಗಿದೆಯಾ? 1994 ಅವಾಗ ಮುಂಡ್ರಂತ ಅಂತವರು ಒಬ್ರು ಕರ್ಕೊಂಬಂದು ನಾನು ಮಸ್ತ್ ಇವ್ರಿಗೆ ಸ್ವಲ್ಪ ಫೈಟ್ ಟ್ರೈನಿಂಗ್ ಕೊಡಿ, ಸಿನಿಮಾದಲ್ಲಿ ಮಾಡಬೇಕು ತುಂಬ ಆಸೆ ಅಂತ. ಸರಿ ಬಾಪ ಅಂತ ಕರೆಸಿ ಒಂದು 3 ವರ್ಷ 4 ವರ್ಷ ಜಿಮ್ನಾಸ್ಟಿಕ್ ಕಲಿಸ್ಕೊಟ್ಟೆ, ಫೈಟ್ ಜೊತೆ ಕಲಿಸ್ಕೊಟ್ಟೆ. ವಿಜಯ್ ನಾನು ಹೇಳಿದೆ ಫೈಟ್ರ್ ಆಗ್ಬಿಡು, ಒಳ್ಳೆ ದುಡ್ಡಿದೆ. ಸರ್ ಇಲ್ಲ ಮಾಸ್ಟರ್ ನಾನು ಫೈಟ್ರ್ ಆಗಲ್ಲ, ಆರ್ಟಿಸ್ಟ್ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಸಿನಿಮಾಗೆ ಕರ್ಕೊಂಡೋದೆ. ಕ್ರಿಮಿನಲ್ಸ್ ಅಂತ ಬಿ ಕೇಶವ ಡೈರೆಕ್ಟ್. ಅದ್ರ ಒಂದು ಸಣ್ಣ ಪಾತ್ರ ಕೊಡಿಸ್ತೆ. ಅಲ್ಲಿಂದ ದುನಿಯಾ ವಿಜಯ್ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ದುನಿಯಾವರೆಗೂ 12 ವರ್ಷ 13 ವರ್ಷ ಪ್ರಾಕ್ಟೀಸಲ್ಲಿ ಚೆನ್ನಾಗಿ ಕಷ್ಟಪಟ್ಟು ಬಿಡಿ. ರೈಟ್, ಸೂಪರ್ ಕಷ್ಟ. ಬನ್ನಿ ಪುರಿ. ಸೊ ಫೈಟ್ರಾಗಿ ಎಂಟ್ರಿ ಕೊಟ್ರಿ. ಮೊದಲು ಕೆಲವು ಫಿಲ್ಮ್ಸಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದಿರಾ. ಆ ದಿನಗಳ ಬಗ್ಗೆ ಹೇಳಿ ಬಗ್ಗೆ. ಈಗ ಹೀರೋ ಆಗಿ ಬೇರೆ ವಿಷಯ, ಈ ಮಜಾ ಬೇರೆ. ಬಟ್ ಆ ದಿನಗಳು, ಆಮೇಲೆ ಒಂದು ಫ್ರೇಮಲ್ಲಿ ಎಲ್ಲರೂ ನಾವು ಕಾಣಿಸ್ಕೊಳ್ತೀವ, ಒಂದು ಡೈಲಾಗ್ ನಮಗೆ ಕೊಡ್ತಾರಾ ಅಂತ ಕಾಯೋ ದಿನಗಳು ಇರುತ್ತಲ್ಲ. ಹೌದು ಸರ್, ಅದು ನನಗೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಟಂಟು ಹತ್ರ ಕಲ್ತಿದ್ರಿಂದ ನನ್ನನ್ನು ಒಂದು ನಿಜವಾಗ್ಲೂ ಒಂದು ಹುಲಿ ಮಾಡಿಬಿಟ್ಬಿಟ್ರಿ ಅವರು. ನನಗೆ ಗೊತ್ತಿರಲಿಲ್ಲ ಆ ಶಕ್ತಿ ಅಷ್ಟಿರುತ್ತೆ ನಮ್ಮಲ್ಲಿ ಅಂತ. ಇವಾಗ ನೀನು ಎಲ್ಲಾದ್ರೂ ಬದುಕ್ತೇವೆ ಹೋಗು ಅನ್ನೋ ಧೈರ್ಯ ಕೊಟ್ಟರು ನಮಗೆ. ನಿಜವಾಗ್ಲೂ ನನಗೆ ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಆ ಪಾತ್ರಗಳನ್ನ ಮಾಡ್ತಾ ಮಾಡ್ತಾ ಒಳಗಡೆ ನನಗೆ ಇನ್ನೊಂದು ಎನರ್ಜಿ ಇತ್ತರ, ನಾನು ಫೈಟ್ ಮಾಡ್ಬೋದು, ಐ ಕ್ಯಾನ್ ಡೂ ಸ್ಟಂಟ್ಸ್, ಇಲ್ಲಿ ನಾನು ಬಂದಿರೋದು ಬ್ಯಾಕ್ಟ್ರ್ ಆಗೋದಕ್ಕೆ ಅನ್ನೋ ಒಂದು ವಿಷಯನ ಇಟ್ಕೊಂಡು ಸಣ್ಣ ಪಾತ್ರಗಳು ಸಿಕ್ಕಿದಾಗಲೂ ಕೂಡ ತುಂಬ ಕಾಯ್ತಿರ್ತಿದ್ದೆ. ಆ ಹೀರೋಯಿನ್ಸ್ ಎಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ. ಎಷ್ಟೋ ಜನ ಹೀರೋಗಳು ನಾವು ಅವ್ರ ಜೊತೆ ಪರ್ಫಾರ್ಮ್ ಮಾಡ್ತಿದ್ವಿ. ಅದಾದ್ಮೇಲೆ ಎಲ್ಲೋ ಒಂದು ಕಡೆ ಲಂಚ್ ಟೈಮ್ ಬಿಟ್ಟಾಗ ಅವ್ರು ಸಪ್ರೇಟಾಗಿ ಕೂತ್ಕೊಂಡು ಊಟ ಮಾಡೋರು. ನಮ್ಮನ್ನು ಜಾಸ್ತಿ ನೋಡ್ತಿರ್ಲಿಲ್ಲ ಪಾಪ. ಅವಾಗ ನಾವು ನಿಂತ್ಕೊಂಡು ನೋಡ್ತಿದ್ದೆ. ಸೀನಿಯರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ, ಲಂಚ್ ಟೈಮಲ್ಲಿ ನಮ್ಮ ಹತ್ರ ಮಾತಾಡೋದೇ ಇಲ್ವಲ್ಲ, ಹೆಂಗಿದ್ದು ಸಾಧ್ಯ? ನಾನು ಆ ಸ್ಥಾನ ಯಾಕೆ ಪಡ್ಕೋಬಾರ್ದು ಅನ್ನೋ ಒಂದು ಹಠ ಬಂತು ನನಗೆ. ಸೊ ದಟ್ ಮೇಡ್ ಮಿ ಟು ಗ್ರೋ ಟು ದಿಸ್ ಎಕ್ಸ್ಟೆಂಟ್ ಅಂತ ಅನ್ಕೋತೀನಿ. ರೈಟ್, ಇವ್ರು ಹೇಳಿದ್ರು ಮೊದಲನೇ ಫಿಲ್ಮ್ ಕ್ರಿಮಿನಲ್ಸ್ ಅನ್ನೋ ಫಿಲ್ಮ್ ಕರ್ಕೊಂಡು ಹೋದ್ರು. ನಾಗೇಶ್ ಮಯ್ಯ ಅವರು ಹೀರೋ. ಅದಕ್ಕೆ ನಾಗೇಶ್ ಮಹಿ ಅವರು. ಓಕೆ, ಅಲ್ಲಿ ಯಾವುದು ಫಸ್ಟ್ ಶಾಟ್ ಏನಿತ್ತು? ನೀವಿದ್ರ ಜೊತೆಗೆ? ನಾನೇ ಅದರಲ್ಲಿ ಮೇನ್ ವಿಲ್ಲನ ಮಾಡಿದೆ. ಓ, ನೀವಿಲ್ಲನು? ನಿಮ್ಮ ಅಸಿಸ್ಟೆಂಟ್ ಆಗಿರೋ ಅದಲ್ಲೇ? 4 ಜನ ಬಾಡಿ ಗಾರ್ಡ್ಸ್ ನನಗೆ. ರಾಗಿ ಮಾಡೋ ಸಿನಿಮಾ ಇವ್ರು ನಮ್ಮ ಬಾಡಿ ಗಾರ್ಡ್ಸ್. ಆ ಥರ ಫಿಲ್ಮ್ಸ್ ತುಂಬಾ ಮಾಡಿದಿರ ಅನ್ಸಲ್ಲ ಸರ್? ಅವರ ಗೂಂಡ ಅಂದ್ರೆ ಮೇನ್ ವಿಲ್ಲನ್ ಅಲ್ಲ, ಬಟ್ ವಿಲ್ಲನ್ ಪಕ್ಕ ಗೂಂಡ ಕೆಲಸ ಮಾಡಿ. ಹೆಂಚ್ಮನ್. ಎಸ್. ಓಕೆ, ಜೊತೆಲಿದ್ದು ಏನೋ ನೋಡೋದು ಅಲ್ಲೆಲ್ಲೋ ಸುಮ್ಮನೆ ಹಿಂಗೆ ಅನ್ಬಿಡ್ತಾ ಇದ್ವಿ. ಮಾಡಬಾರ್ದು. ಗುರುಗಳೇ, ನಿಮ್ಮ ಶಿಷ್ಯಂದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಸ್ಟಂಟ್ ಮನ್ ಇಂದ ಶುರು ಮಾಡಿ ಈಗ ಒಬ್ಬ ಹೀರೋ ನಾಯಕ ನಟನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮೀಸ್ತಾ ಇದ್ದಾರೆ. ನನಗೆ ಇಂಥ ಸಂತೋಷ ಪಡೋನು ಯಾರು ಇರಲ್ಲ ಬಿಡಿ. ಈಗ 25 ಪಿಕ್ಚರ್ ಹತ್ತತ್ರ ಮಾಡೋವ್ರೆ, 50ನೇ ಪಿಕ್ಚರು 100 ಪಿಕ್ಚರ್ವರೆಗೂ ನಾನು ನೋಡ್ಬೇಕಂತ ಇದ್ದೀನಿ. ಎಲ್ಲರೂ ನಂಗೆ ಆಯ್ಸ್ಕೊಟ್ರು ಸರ್. ಖಂಡಿತವಲ್ಲ, ಬನ್ನಿ. ಥ್ಯಾಂಕ್ ಯು.